ಇತ್ತೀಚೆಗೆ ಜಿಲ್ಲಾಸ್ಪತ್ರೆಗಳಲ್ಲಿ ಸಾವಿರ ಸಂಖ್ಯೆ ಆಗಿರಬಹುದು, ಬೇರೆ ಬೇರೆ ಪ್ರಕರಣಗಳು ದಾಖಲಾಗ್ತಿದೆ. ಬಳ್ಳಾರಿ ನಂತರ ಈಗ ಬೆಳಗಾವಿ ಅಧಿವೇಶನಕ್ಕೆ ಹೋಗಿರೋ ಶಾಸಕರು, ರಾಜ್ಯಾಧ್ಯಕ್ಷರು, ಬಿಜೆಪಿಯ ಒಂದು ಟೀಮ್ ಜಿಲ್ಲಾಸ್ಪತ್ರೆಗೆ ಬಿಮ್ಸ್ಗೆ ಭೇಟಿ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಯತ್ನಾಳ್ ವಾಗ್ದಾಳಿ ಬೆನ್ನಲ್ಲೇ ಜಿಲ್ಲಾಸ್ಪತ್ರೆಗೆ ಬಿಜೆಪಿ ದೌಡಾಯಿಸಿದೆ. ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ವಿಜಯೇಂದ್ರ ಅಂಡ್ ಟೀಮ್ ವಿಸಿಟ್ ಕೊಟ್ಟಿದೆ. ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ರಾಜ್ಯ ಕೇಸರಿ ನಾಯಕರು. ಹಾಸ್ಪಿಟಲ್ಗೆ ಹೋಗಿ ಆರೋಗ್ಯ ವಿಚಾರಿಸಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಸ್ಫೋಟಕವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವಿಜಯೇಂದ್ರ ಅಂಡ್ ಟೀಮ್ ಹೋಗಿದೆ. ಸ್ಫೋಟಕ ಮಾಹಿತಿ ಬೆನ್ನಲ್ಲೇ ಜಿಲ್ಲಾಸ್ಪತ್ರೆಗೆ ಬಿಜೆಪಿ ದಂಡೆ ಹೋಗಿದೆ. ಒಂದ್ ಕಡೆ ಬಳ್ಳಾರಿಯ ವಿಮ್ಸ್ ನಲ್ಲಿ ಏನೆಲ್ಲ ಆಯ್ತು ಅನ್ನೋದು ಗೊತ್ತಿತ್ತು. ಸೊ ಅದಾದ ನಂತರ ಯತ್ನಾಳ್ ವಾಗ್ದಾಳಿ ನಡೆಸ್ತಾರೆ, ಏನು ಮಾಡಿದ್ದಾರೆ ಇವರು ಅಂತ. ಸೊ ಬೆನ್ನಲ್ಲೇ ಎಚ್ಚೆತ್ಕೊಂಡು ಈಗ ಬೆಳಗಾವಿಯ ಅಧಿವೇಶನಕ್ಕೆ ಹೋದವರು. ಸೊ ಬಿಮ್ಸ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ನೋಡ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ವಿಜಯೇಂದ್ರ ಒಂದು ಟೀಮೇ ಬಿಮ್ಸ್ಗೆ ಭೇಟಿ ಕೊಟ್ಟು ಅಲ್ಲಿ ಬಾಣಂತಿಯರ ಮಕ್ಕಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ರೋಗಿಗಳ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಒಟ್ಟು ಬರ್ರಿ, ಎದು ಕೊಡ್ತೀರಿ? ಏನು ಬರ್ರಿ? ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇರ್ಬೋದು, ಅಲ್ಲೂ ಕೂಡ 6 ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಾಣಂತಿಯರು, ಮಕ್ಕಳು, ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥ ಬಾಣಂತಿಯರು, ಹಸುಗೂಸುಗಳಿಗೇನು ತೊಂದರೆ ಆಗ್ತದೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ. ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಪ್ರತಿ ವರ್ಷ ಸಾವು ನೋವು ಆಗ್ತದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಲಿ, ಯಾಕೆ ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ಗುಂಡೂರಾವ್ ಅವರು ನೋಡ್ರಿ, ಒಬ್ಬ ಸಚಿವರು, ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನಾಗ್ತದೆ, ಚರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಹಾಗೆ ಈ ಬೇಜವಾಬ್ದಾರಿತನ ಏನಿದೆ, ಈಗಲಾದರೂ ಎಚ್ಚೆತ್ಕೊಂಡು ಸರ್ಕಾರ ತುರ್ತಾಗಿ ಇದ್ರ ಬಗ್ಗೆ ಗಮನಿಸಬೇಕು. ಆ ದೃಷ್ಟಿಕೋನಕ್ಕೆ ನಾವು ಹೊರಟಿದ್ದೇವೆ. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಯತ್ನಾಳ್ ವಾಗ್ದಾಳಿಯ ಬೆನ್ನಲ್ಲೇ ಈಗ ವಿಜಯೇಂದ್ರ ಟೀಮ್ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಅಂತ ಅವಲೋಕಿಸ್ತಾ ಇದ್ದಾರೆ. ಸೊ ಅಲ್ಲಿ ಬಾಣಂತಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಬೇರೆ ಬೇರೆ ರೋಗಿಗಳಾಗಿರ್ಬೋದು, ಎಲ್ಲರನ್ನ ಕೂಡ ವಿಚಾರಿಸಿದ್ದಾರೆ. ಜಿಲ್ಲಾರೋಗ್ಯಾಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ನಾಯಕರುಗಳಿಗೆ. ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಾವು ಇದು ಪ್ರೈವೇಟ್ ಹಾಸ್ಪಿಟಲ್ ಯಾವ ತಾರೀಕು
ಎಸ್ ಎಂಎಲ್ಸಿ ಸಿಟಿ ರವಿ ಸುವರ್ಣ ಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಮಾನವೀಯತೆ ಸತ್ತು ಹೋಗಿದೆ, ನಾವು ಅದನ್ನ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಸುವರ್ಣ ಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಸುಗೂಸು ಸಾವನ್ನಪ್ಪಿದೆ. ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳದೆ ಇದ್ರೆ ಹೇಗೆ ಸರ್ಕಾರ? ಇನ್ನೇನು ಮಾಡ್ತಾ ಇದೆ ಸರ್ಕಾರ? ಸಚಿವರುಗಳು ಏನು ಮಾಡ್ತಾ ಇದ್ದಾರೆ? ಶಾಸಕರು ಏನು ಮಾಡ್ತಾ ಇದ್ದಾರೆ? ಬೆಳಗಾವಿಯಲ್ಲಿ ಹಸುಗೂಸು ಸಾವನ್ನಪ್ಪಿದೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಇದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳದೆ ಇದ್ರೆ ಹೇಗೆ ಅಂತ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ಮಾತನಾಡ್ತೀವಿ. ಸರ್ಕಾರಕ್ಕಂತೂ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಾವು ಮಾತನಾಡ್ತೀವಿ ಅದನ್ನ ಅಂತ ಹೇಳಿ, ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುವರ್ಣ ಸೌಧದಲ್ಲಿ ಬೆಳಗಾವಿಯಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿರೋದು. ಬೆಳಗಾವಿಯಲ್ಲಿ ಹಸುಗೂಸುಗಳು ಸಾವನ್ನಪ್ಪಿದೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಈ ಮಾನವೀಯತೆನೇ ಇಲ್ಲದೆ ಇರೋ ಸರ್ಕಾರ ಇದು. ಈ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸತ್ತೋದ್ರೆ ಬದುಕಿದ್ದು ಸತ್ತಂತೆ ವರ್ತಿಸಿದ್ರೆ ಹೀಗೆಲ್ಲ ಆಗ್ತವೆ. ಈಗ ಬಾಣಂತಿಯರ ಸಾವು ಮಾಧ್ಯಮಗಳಲ್ಲಿ ವರದಿ ಆಗೋವರೆಗೂ ಅಧಿಕಾರರೂಢರಿಗೆ ನಾವಿದು ಸ್ಪಂದಿಸಬೇಕಾಗಿರೋ ಸಂಗತಿ ಅಂತ ಅನಿಸೇ ಇದೆ. ಬೆಳಗಾಂ ಒಂದರಲ್ಲೇ 300ಕ್ಕೂ ಹೆಚ್ಚು ಹಸುಗೂಸುಗಳು ಸಾವನ್ನಪ್ಪಿದ್ದಾವೆ. ಇದು ಹಿನ್ನೆಲೆ ಅಂತ ತಿಳ್ಕೊಳ್ಳೋ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಸರ್ಕಾರದಿಂದ ಆಗಿದೆ. ಈ ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು ಅದರ ನೈತಿಕ ಹೊಣೆಯನ್ನು ಆಳುವ ಸರ್ಕಾರವೇ ಹೊರಬೇಕು. ಇದೊಂದು ರೀತಿಯಲ್ಲಿ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾಗಿದ್ದರೆ ಅದು ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗುತ್ತೆ. ಈ ವಿಷಯವನ್ನು ನಾವು ವಿಧಾನಸಭೆಯಲ್ಲಿ ಇದು ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿರೋದು. ಆಡಳಿತ ಪಕ್ಷಕ್ಕೆ ನಾವು ಎಚ್ಚರಿಕೆ ಮಾಡ್ತೀವಿ, ಮನವರಿಕೆ ಮಾಡ್ತೀವಿ, ನಾವು ಎಚ್ಚೆತ್ಕೊಳ್ಳಿ ಅಂತ ಹೇಳೋಕ್ಕೂ ಮೊದಲೇ ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು. ಬಟ್ ಅದಾಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ನಾವು ಮಾಡ್ತೀವಿ. ಏನು ಕಲಾಪ ನಡೆಯುತ್ತೆ ಇವತ್ತಿನಿಂದ ಪರಿಷತ್ ಸಭೆಯಲ್ಲಿ, ಸೊ ಅದ್ರ ಬಗ್ಗೆ ನಾವು ಪ್ರಸ್ತುತವಾಗಿ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದು ಗೊತ್ತಿದ್ದು ಆಗಿದೆ ಅಂತಂದ್ರೆ ಆಡಳಿತ ವರ್ಗನೇ ಒಂದ್ ರೀತಿ ಕೊಲೆ ಮಾಡ್ದಂಗೆ ಅನ್ನುವಂತಹ ಹೇಳಿಕೆಯನ್ನ ಸಿಟಿ ರವಿ ಕೊಟ್ಟಿದ್ದಾರೆ. ಇವತ್ತು ಇನ್ನೇನು ಆರಂಭವಾಗಿದೆ ಕಲಾಪ. ಇನ್ನ ಇದೇ ವಿಚಾರಗಳು ಚರ್ಚೆ ಆದ್ರೆ ನೋಡೋಣ ಏನೆಲ್ಲ ಆಗುತ್ತೆ. ಜಿಲ್ಲಾಸ್ಪತ್ರೆಗಳ ಮತ್ತಷ್ಟು ಕರ್ಮಕಾಂಡಗಳು ಬಯಲಾಗುತ್ತೆ ಏನು ಎತ್ತ ಅಂತ.